ಏನೇ ಭ್ರಮರ ಬಾಧೆ ಏನೇ ಭ್ರಮರ ಬಾಧೆ ಯಾಜ್ಞ ಸೇನೆ ಕೋಪವೇಕೆ 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 ಮಾನವುಳ್ಳ ಸತಿಯನಿಗೆ ನಿಧಾನವಲ್ಲ ಚೋಕೆ ಮಾನವುಳ್ಳ ಸತಿಯನಿಗೆ ನಿಧಾನವಲ್ಲ ನಿಧಾನವಲ್ಲ ಜೋಗ್ಯ ಸಾನುರಾಗದಿಂದ ಎದು ವಿಧಾನ ಎಲ್ಲ ಮುರಿದೆ ಸಾನುರಾಗದಿಂದ ಎದು ವಿಧಾನ ಎಲ್ಲ ಮುರಿದೆ ಎಲ್ಲ ಮುರಿದೆ ಎಲ್ಲ ಮುರಿದೆ ನೀ ಏನ ಅರಿಯದವಳೆ ನೀ ಏನ ಅರಿಯದವಳೆ ನಮ್ಮೊಳ್ ಈ ವಿರೋಧ ಮರಿದೆ ನಮ್ಮೊಳ್ ಈ ವಿರೋಧ ಮರಿದೆ ವಿಧಾನ ಎಲ್ಲ ಮುರಿದೆ ಎಲ್ಲ ಮುರಿದೆ ಎಲ್ಲ ಮುರಿದೆ ನೀನೇನ ಅರಿಯದವಳೆ 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 ನಮ್ಮಳಿ ವಿರೋಧ ಬರಿದೆ ನಮ್ಮಳಿ ವಿರೋಧ ಬರಿದೆ ಏನೇ ಏನೇ ಭ್ರಮರ ಭಾಷೆ ಏನೇ ಭ್ರಮರ ಭಾಷೆ ಯಾಜ್ಞ ಸೇನೆ ಕೋಪವೇಕೆ ಜ್ಞಾನವುಳ್ಳ ಸತಿಯರಿಗೆ ನಿಧಾನವಲ್ಲ ಜೋಕೆ ಜೋಕೆ ಏನೇ ಏನೇ ಭ್ರಮರ ಭಾಷೆ ಯಾಜ್ಞ ಸೇನೆ ಕೋಪವೇಕೆ ಮಾನವುಳ್ಳ ಸತಿಯರಿಗೆ ನಿಧಾನವಲ್ಲ ಜೋಕೆ ಏನೇ 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 ಭ್ರಮರ ಭಾಷೆ
ಶೋಭಾಯಮಾನವಾಗಿ ಮಕರಂದವನ್ನು ಹೀರುವುದಕ್ಕೆ ಭ್ರಮರಗಳು ಸಾಲಾಗಿ ಬರುತ್ತಾವೋ ಆ ರೀತಿಯಾಗಿ ಉಂಟು ಯಾಜ್ಞ ಸೇನೆ. ಅಬ್ಬಾ, ಕೆಲವರೆಲ್ಲ ಬಹಳ ತಲೆ ಬಿಸಲಿದ್ರು. ಯಾಕೆ ಇವಳು ಯಾಜ್ಞ ಸೇನೆ ಎನ್ನುವಾಗಿ ಕಾರಣ ಉಂಟು. ಹುಟ್ಟುವಾಗಲೇ ಸಂಕಲ್ಪ ಯಜ್ಞವನ್ನು ಮಾಡಿ ಯಜ್ಞದಲ್ಲಿ ಅರ್ಜುನನ್ನ ವರಿಸುವ ಮಗಳನ್ನ ಪಡಿತಾರೆ, ಆಚಾರ್ಯ ದ್ರೋಣರನ್ನ ಗೆಲ್ಲುವ ಮಗನನ್ನ ಪಡಿತೇನೆ ಎನ್ನುವ ಸಂಕಲ್ಪದಿಂದ ಯಜ್ಞದ ಮುಖೇನ ಪಡೆದದ್ದರಿಂದ ಯಾಜ್ಞ ಸೇನೆ ಎನ್ನುವ ಹಾಗೆ ಕೊಂಡಾಡಿದ್ರು. ಮತ್ತೆ ಕೇಳ್ತೀಯ, ಅನವರತವು ಯಜ್ಞ ಕಾರ್ಯದಲ್ಲಿ ತೊಡಗಿಸಿಕೊಳ್ಳುವುದರಿಂದ ಯಾಜ್ಞ ಸೇನೆ ಎನ್ನುವ ಹಾಗೆ ಕಾಣಿಸಿಕೊಂಡೆ. ಇನ್ನು ಕೇಳ್ತೀಯ, ಯಜ್ಞ ಅಂತ ಹೇಳಿದ್ರೆ ಯುದ್ಧ. ಇವತ್ತಿನ ದಿವಸ ಭೀಮಸೇನನ ಯಜ್ಞ ಯುದ್ಧದಲ್ಲಿ ಒಬ್ಬಳೇ ಒಂದು ಹೋರಾಟಕ್ಕೆ ನಿಂತು ನಾನು ಒಬ್ಬಳೇ ಸೇನಾನಿ ಎನ್ನುವ ಹಾಗೆ ತೋರಿಸಿಕೊಂಡದ್ದರಿಂದ ನೀನು ಯಜ್ಞ ಸೇನೆ. ಬಂತಿ ಸೇನೆ ಇದು ಪ್ರಥಮ ಪ್ರಾರಂಭ. ಅದು ನಿನಗೆ ಗೊತ್ತು ನೋಡು. ಹೌದಪ್ಪ, ಓ ಯಜ್ಞ ಸೇನೆ, ಕೋಪವೇನೆ? ನೀನು ಕೋಪ ಮಾಡಿಕೊಂಡಿದೆ ಅಂತ ಆದ್ರೆ ಕೋಪಕ್ಕೆ ಕಾರಣ ಬೇಕಾಗ್ತದೆ. ಕೋಪಕ್ಕೆ ಕಾರಣ ಒಂದು ದೊರಕಿತು ಎನ್ನುವ ಕಾರಣಕ್ಕಾಗಿ ಕೋಪವನ್ನು ಎಲ್ಲರ ಮೇಲೆ ತೋರಿಸುವುದಕ್ಕಾಗುವುದಿಲ್ಲ. ನೀನು ತೋರಿಸಿದ್ದು ಯಾರ್ಯಾರೋ ಅಲ್ಲ, ಸಮಸ್ತವಾದ ಯದು ಸೇನೆ. ಅದರಲ್ಲಿಯೂ ಯಾದವ ಸೇನೆಯನ್ನ ಗೆಲ್ಲುವುದಕ್ಕೋ ಕೊಲ್ಲುವುದಕ್ಕೋ ಕಷ್ಟಪಡಬೇಕಾದ ಪರಿಸ್ಥಿತಿ ಎಲ್ಲರಿಗೂ ಬರ್ತದೆ. ಆದ್ರೆ ನೀನು ಮಾತ್ರ ಹಾಗಲ್ಲ. ಸಾನು ರಾಗದಿಂದ ಯದು ವಿಧಾನ ಎಲ್ಲವನ್ನ ಮುರಿದೆ. ಆಯಾಸವೇ ಮಾಡ್ಕೊಳ್ಳಿಲ್ಲ ನೀನು, ಆಯಾಸವೇ ಮಾಡ್ಕೊಳ್ಳಿಲ್ಲ. ಇವತ್ತು ಗೊತ್ತಾಯ್ತು ಸ್ಪಷ್ಟ, ಎರಡಕ್ಕೂ ನೀನಾಗ್ತಿ ಅಂತ ಗೊತ್ತಾಯ್ತು. ಒಂದು ಯುದ್ಧಕ್ಕೆ ಇನ್ನೊಂದು ಯಜ್ಞದಲ್ಲಿ ತೊಡಗಿಸಿಕೊಳ್ಳುವುದಕ್ಕೆ ಎರಡಕ್ಕೂ ಶಕ್ತಳು ನೀನು. ಯಾಕೆ ಈ ಸಿಟ್ಟು? ಯಾಕೆ ನಮ್ಮವರನ್ನ ಕರಿದೆ? ಯಾಕೆ ಈ ಕ್ರೋಧ? ನನ್ನಲ್ಲಿ ಹೇಳಬಾರ್ದು. ಓ ಮಾಧವ, ಲಾಲಿಸು ವಿನೋದ ನುಡಿ ಮಾಧವ ಕೊರತೆ ಬೇಳೆ ದಯಾ ಸಿಂಧು ಮಾಧವ ಲಾಲಿಸು ಎಲ್ಲವನ್ನು ಬಂದವನು ಯಾಕೆ ಸಿಟ್ಟು ಅಂತ ಕಣ್ಣಿನ ಕಣ್ಣಿನ ಮನೆಯಿಂದ ಪ್ರಪಂಚದ ಯಾವೆಲ್ಲ ಮೂಲೆ ಮೂಲೆಯ ಸಂದರ್ಭಗಳನ್ನು ವಿಷಯಗಳನ್ನು ಅರಿತುಕೊಳ್ಳಬಹುದಾದಂತಹ ನಿನಗೆ ನಾನು ಯಾಕೆ ವರ್ತಿಸ್ತಾ ಇದ್ದೇನೆ ಹೀಗೆ ಎನ್ನುವುದು ಅರ್ಥವಾಗಲಿಲ್ಲ, ತಿಳಿದುಕೊಳ್ಳಲಾರದಂತಹ ವಿಷಯವೇ. ಹೇಳ್ತೀಯಾ, ಬಹುಶಃ ಇಲ್ಲಿಯವರೆಗೆ ವಿಷಯವನ್ನು ತಂದದ್ದೇ ತಪ್ಪು ನಿನ್ನ ತಂಗಿಯಿಂದ ಆದದ್ದು. ಹೌದು, ಕೇವಲ ಒಂದು ಭಾರತ ಹವನ್ನು ಗೆದ್ದವರು ಯಾರು ಎನ್ನುವಂತಹ ಪ್ರಶ್ನೆಗೆ ಉತ್ತರ ಸರಿಯಾದ ರೀತಿಯಲ್ಲಿ ಬರಬೇಕಾಗಿತ್ತು. ಅದು ಬರಲಿಲ್ಲ. ಆದ್ರೆ ಏನ್ ಮಾಡೋಣ, ಮನೆಯ ಮಜ್ಜಿಗೆಯನ್ನ ಯಾವುದೋ ಮರದಡಿಯಲ್ಲಿ ಕುಡಿದ ಹಾಗೆ ನಾನು ಮಾತು ಕೇಳಿಸುವುದಕ್ಕೆ ಬಂದದ್ದು ಸುಭದ್ರೆಗೆ. ಆದ್ರೆ ಉಂಟು ಅವ್ರ ಮನೆಯವರೆಗೆ ಹೋಗಿ ಮುಟ್ಟಿಸಿದ್ದು. ಸತ್ಯ ಹೇಳ್ತೀನಿ, ಈಗಲಾದ್ರು ಹೇಳು, ನೀನು ಹೋಗಿ ನಿನ್ನ ಭಾವನೆಗೆ ಬುದ್ಧಿ ಹೇಳು. ಭೀಮಸೇನ ಕಾಲಿಡುವ ತಪ್ಪಾಯ್ತು ಅಂತ ಕೇಳುವ ಹಾಗೆ ಹೇಳ್ತೇನೆ ನೀನು ಅಂತಾದ್ರೆ ನನಗೆ ಬೇಕಾಗಿದಲ್ಲ. ಸತ್ಯ ಹೇಳ, ನನಗೆ ಯಾವುದು ಬೇಕಾಗಿರ್ಲಿಲ್ಲ. ಬುದ್ಧಿ ಹೇಳಿ ತಿದ್ದುವಂತಹ ಸಾಮರ್ಥ್ಯ ಇದ್ರೆ ನಿನಗೆ ಒಬ್ಬರಿಗೆ ಮಾತ್ರ. ಏನಾದ್ರೂ ಪ್ರಸಂಗ ಮುಕ್ತಾಯ ಹಾಡುದಾದ್ರೆ ನೀನು ದೇವರು. ನಾನು ಅವರಿಗೆ ಬುದ್ಧಿ ಹೇಳುವ ಮೊದಲು ನಿನ್ನ ಬುದ್ಧಿಯಿಂದ ನೀನು ಒಂದು ಉಪಕಾರದ ಸ್ಮರಣೆ ಮಾಡಿದಾಗ್ತೇನೆ. ತರುಣಿರನ್ನೇ ಕೇಳು ಬಿಂತೆ ಕುರುಳ ದುಶ್ಶಾಸನನು
ನುಡಿರನ್ನೇ ಕೇಳು ಬಿಂತೆ ತುರುಳ ದುಶ್ಯಾಸನನು ತುರುಳ ದುಶ್ಯಾಸನನು ಬರದಿ ನಿನ್ನ ಎಳೆದು ನೀನುಟ್ಟಿರುವ ದುಪ್ಪಟಿಯನ್ನು ಬರದಿ ನಿನ್ನ ನೆಳೆದು ನಿನ್ನ ಎಳೆದು ನೀನುಟ್ಟಿರುವ ದುಪ್ಪಟಿಯನ್ನು ತರತರನೆ ಎಳೆಯಲು ಸೆಳೆಯಲು ಬೆದರಿ ಸ್ಮರಿಸೆ ಮನದೊಳೆಲ್ಲ ತರತರನೆ ಎಳೆಯಲು ಬೆದರಿ ಸ್ಮರಿಸೆ ಮನದೊಳೆಲ್ಲ ಮೆರೆವ ಮಾನ ಪೊರೆದುದನ್ನು ಮರತೆಯ ನೀ ಮುನ್ನ ಮೆರೆವ ಮಾನವನ್ನು ಪೊರೆದಾದ ಮರತೆಯ ನೀ ಮುನ್ನ ಮೆರೆವ ಮಾನ ಪೊರೆದುದನ್ನು ಮರತೆಯ ನೀ ಮುನ್ನ ಓ ಪಂಚಾಲೆ ದೇವರೇ ನನಗೂ ಆಸೆ ಇದ್ದಿತ್ತು ಇನ್ನು ಸ್ವಲ್ಪ ಏನಾದ್ರೂ ಮಾಡಬೇಕು ಅಂತ ಹಾ ಇಷ್ಟೊತ್ತಾದದ್ದೇ ಸಾಕು ಅಂತ ಅಲ್ವಾ ಮತ್ತೆ ಬೇಡ ಒಂದು ಉಪಕಾರ ಸ್ಮರಣೆ ಮಾಡಿಕೊಂಡರೆ ಹಾ. ಇಲ್ಲಿಯವರೆಗೆ ಪ್ರಕರಣವೇ ಬರುವುದಿಲ್ಲಾಗಿತ್ತು. ಈಗ ನೀನು ಬುದ್ಧಿ ಹೇಳಬೇಕಾದಿಲ್ಲ, ನಿನ್ನನ್ನು ನಾನು ನೆನಪಿಸಿಕೊಂಡು ಸಾಕಾಗಿತ್ತು. ಖಂಡಿತವಾಗಿ ಹೌದು. ಯಾವ ಕಾರಣಕ್ಕಾಗಿ, ಯಾವ ಸಂದರ್ಭವನ್ನು? ಗಂಡನಿಗೆ ಆದ ಅವಮಾನವನ್ನ ಹಾ. ಸರಿ ಮಾಡಿಸಿಕೊಡುವುದಕ್ಕಾಗಿ ತಂಗಿ ಸುಭದ್ರ ಬಂದ ಆ ಹೊತ್ತಿಗೆ ಹಾ. ಅವಳ ಮೇಲೆ ನೀನು ಯುದ್ಧವನ್ನು ಸಾರುವಾಗ ಯಾರಿಗೆ ನಾನು ಹೊಡೆಯುವುದು? ಹಾ. ಪ್ರೀತಿ ಅಣ್ಣನಾದಂತ ಹಾ. ಕೃಷ್ಣ ಪರಮಾತ್ಮನ ಹಾ. ಮುದ್ದಿನ ಸಹೋದರಿಯ ಮೇಲೆ ಹಾ. ತಾನು ಕೈ ಮಾಡುವುದೇನು ಹಾಗೆ ಯೋಚನೆ ಮಾಡಿ ಮಾಡಬಾರದು ಎನ್ನುವ ಹಾಗೆ ಒಮ್ಮೆ ತೀರ್ಮಾನಿಸಿ ಹಾ. ಯಾಕೆ ಮಾಡಬಾರದು ಎನ್ನುವ ಹಾಗೆ ಯೋಚನೆ ಮಾಡುವುದಕ್ಕೆ ಹೊರಟರೆ ಅಂದು ದ್ಯೂತದಲ್ಲಿ ಎಲ್ಲವನ್ನ ಕಳೆದುಕೊಂಡು ಎಲ್ಲರೂ ನತಮಸ್ತಕರಾಗಿರುವ ಆ ಹೊತ್ತಿಗೆ ಕೌರವನಾಜ್ಞೆಯಂತೆ ದುಶ್ಯಾಸನ ಹಾ. ಸಭೆಗೆ ಹೇಳು ತಂದ. ಆ ಹೊತ್ತಿಗೆ ನಾರಿಗೆ ಯಾಕೆ ವಸನ ಎನ್ನುವ ಹಾಗೆ ಆಜ್ಞೆಯನ್ನು ಮಾಡಿದಾಗ ಆ ದುಶ್ಯಾಸನ ನಿನ್ನ ಸೆರೆಗೆ ಕೈಯನ್ನು ಕೊಟ್ಟು ಎಳೆಯುವ ಆ ಹೊತ್ತಿಗೆ ನೀನೇ ಎಲ್ಲ, ನಿನ್ನಿಂದಲೇ ಎಲ್ಲ, ನಿನ್ನನ್ನು ಹೊರತು ಅನ್ಯರ್ಯಾರು ಇಲ್ಲ ಕೃಷ್ಣ ಎನ್ನುವ ಹಾಗೆ ಎರಡು ಕೈಗಳನ್ನು ಮೇಲೆತ್ತಿ ಜೋಡಿಸಿ ನನ್ನ ನಾಮಸ್ಮರಣೆಯನ್ನ ಮಾಡಿದ ಆ ಹೊತ್ತಿಗೆ ಅಲ್ಲಿ ನಾನಿಲ್ಲದಿದ್ದರೂ ಎಲ್ಲಿಯೋ ಇದ್ದು ಎಳೆಯುವ ಸೀರೆ ಅಕ್ಷಯವಾಗಲೆನ್ನುವ ಹಾಗೆ ಅಕ್ಷಯಂಭರ ಕೊಟ್ಟಿದ್ದೇನೆ. ಆ ಮಾನವನ್ನ ಕಾಯ್ದ ಮಾನವಂತನಾದಂತ ಮನೋಹರನನ್ನ ನೆನಪು ಮಾಡಿಕೊಳ್ಳಬಾರದಿದ್ದೇನೆ. ಅಂದ್ರೆ ಉಪಕಾರ ಬುದ್ಧಿಯನ್ನು ನಾನು ನೆನಪು ಮಾಡಿಕೊಳ್ಳಬೇಕಾಗಿತ್ತು. ಹೌದು ದೇವರೇ, ನಿನ್ನ ದೇವರು ಅಂತ ಹೇಳಿದ್ರು, ಉಪಕಾರ ಮಾಡಿದ್ದೇನೆ ಎನ್ನುವುದು ನಿನ್ನ ಬಾಯಿಂದ ಬರಲೇಬಾರದಿತ್ತು. ಏನು ಯಾಕೆ? ಅಪಕಾರ ಮಾಡಿದವನಿಗೂ ಉಪಕಾರ ಮಾಡುವವ ದೇವ ಮಾನವ ಅಂತ ಹೇಳಿದ್ರು. ಹೌದಪ್ಪ, ನಾವು ಮಾನವ ಸಹಜ ಸ್ವಭಾವ ನಮ್ಮದ್ದು. ಹೌದು. ಉಪಕಾರ ಮಾಡಿದವನಿಗೂ ಪ್ರತ್ಯುಪಕಾರ ಮಾಡ್ತೇವೆ ಅಂತ ಹೇಳಬಹುದು. ಹಾಗೂ ಉಪಕಾರದ ವಿಷಯ ಹೇಳಿದ್ರೆ ಯಾಕೆ ಗೊತ್ತುಂಟ? ದೇವನಾಗಿ ನೀನು ನೆನಪಿಸಬಾರದಿತ್ತು, ನಾನೀಗ ನೆನಪಿಸಬಹುದು. ಯಾವುದನ್ನ? ನಾನು ನಿನಗೆ ಉಪಕಾರ ಮಾಡಿದ್ದೇನೆ. ನೀನು ಹೌದಪ್ಪ, ಅಯ್ಯಯ್ಯೋ ನಿನ್ನ ಹೆಂಡತಿಯರ ನಿನ್ನನ್ನು ಬಿಟ್ಟು ಹೋಗ್ತೇನೆ ಅಂತ ಹೆದರಿಸಿದ್ರು. ಹೌದಾ? ಮಗನಾದಂತಹ ಮಾರನಿಗೆ ಮದುವೆ ಮಾಡಬೇಕು ಎನ್ನುವ ಕಾಲಕ್ಕೆ ಆವಾಗ ಮಧ್ಯರಾತ್ರಿಯ ಕಾಲದಲ್ಲಿ ನನ್ನ ನೆನಪು ಮಾಡ್ಕೊಂಡೆ. ನೀನು ನೋಡು, ತಂಗಿ ದ್ರೌಪದಿ ಕೇಳು. ನೋಡಿದ್ಯಾ? ಹೌದಾ? ಮಧ್ಯರಾತ್ರಿ ನಿನಗೊಂದು ಅವಕಾಶ ಕೊಡ್ರಿ. ಯಾರು ನೋಡು, ಅವಕಾಶ ಅಲ್ಲ ಅದು, ನಿಮಗ್ ಬೇಕಾಗಿತ್ತು, ನೀವು ಕರೆಸ್ಕೊಂಡ್ರಿ. ಇನ್ನು ನಮಗೆ ಎಂತ ಅವಕಾಶ ಕೊಡುದು? ನಿಮಗ್ ಉಪಕಾರಕ್ಕೆ ಬೇಕಾದ್ರೆ ನಾವು ನಮ್ಮನ್ನು ಕರೆಯುವುದು. ಯಾಕೆ ಗೊತ್ತುಂಟ? ಮೊದಲು ಅವಕಾಶವನ್ನ ಸದುಪಯೋಗ ಮಾಡಿಕೊಂಡು ಈಗ ನೆಮ್ಮದಿಯಲ್ಲಿದ್ದಾರೆ. ಇಂಥವರು ಇದ್ದಾರೆ ಎನ್ನುವುದು ಅವರನ್ನ ಕಾಣದೇ ಇದ್ದವರಿಗೆ ಗೊತ್ತಾಗ್ಲಿ ಎನ್ನುವ ಕಾರಣಕ್ಕಾಗಿ ಮಧ್ಯರಾತ್ರಿಯಲ್ಲೂ ಒಂದು ಅವಕಾಶ ಕೊಡಿ. ನಮಗ ಆಯಾಸವನ್ನು ಕೊಡಿಸದೆ ಪರಿಹರಿಸಬಹುದು ಸಮಸ್ಯೆಯನ್ನು ಅನ್ನುವಂತಹ ನಿರ್ಧಾರದಲ್ಲಿ. ಖಂಡಿತವಾಗಿ ಅಲ್ವಾ? ಅನುಭವಿಗಳನ್ನು ಕೇಳುವುದು ಯಾಕೆ? ಆಯಾಸ ಕಡಿಮೆ ಮಾಡ್ಕೊಳ್ಬೇಕು ಅನ್ನುವ ಕಾರಣಕ್ಕೆ. ಆ ಕಾರಣಕ್ಕಾಗಿ ಮಧ್ಯರಾತ್ರಿಯಲ್ಲಿ ನನ್ನನ್ನು ಕರೆಸಿದ್ದೀಯ. ಬೆಳಗಾಗುವುದರೊಳಗೆ ನೀನೇ ಅನುಗ್ರಹಿಸಿದ್ದು ದಿವ್ಯದೃಷ್ಟಿಯಿಂದಾಗಿ ಕಮಲಾವತಿಗೆ ಹೋಗಿ ರತಿ ಕಲ್ಯಾಣ ಪ್ರಸಂಗ ನೆನಪುಂಟ ನಿನಗೆ. ಹಾಗಾಗಿ ಉಪಕಾರದ ವಿಷಯದಲ್ಲಿ ಏನು ಅಣ್ಣ ಎನ್ನುವ ಪ್ರೀತಿ ತೋರಿಸಿದಷ್ಟೇ ಮತ್ತೆ ಎಲ್ಲಿಯಾದ್ರೂ ಮುಂದಕ್ಕೆ ಬಂದರೆ ಕೈದು ಕೆಳಗೆ ಬಿದ್ದಿತ್ತು. ಗೌರವ ಕೊಟ್ಟಿದ್ದು ಸಾಕ್ಷಿನ ಕೇಳು, ತನ್ನ ವಿಚಾರಿಸದೆ ರಣವೆಸಗಿದೆ
ನೋಡೋಣ, ಇನ್ನೂ ನಿಮ್ಮ ಪಕ್ಷದಲ್ಲಿ ಯಾರಾದ್ರೂ ಇದ್ರು ಬರಲೇ ನೋಡೋಣ. ಶಂಕರ ಪರಮೇಶ ದಿಗಂಬರ ಕ್ಲೇಶ ವಿನಾಶ ಸುರೇಶ ನಮಿತ ಜಗದೀಶ ಪಿನಾಕಿ ಮಹೇಶ ತ್ರಿಯಕ್ಷ ಗಿರೀಶ ಭಯಂಕರ ದೋಷ ವಿದೂರ ಅನೇಶ ಪ್ರಿಯ ಕುಸುಮೇಶ ತಗಭೂತೇಶ ಕಪರ್ತಿ ವಿಲೇಶ ಪರೇಶ ಜಟಾಧರ ಭೂಷಜ ವೈರಿ ಉಮೇಶ ಭೀಮನ ಬಕೇಶ ಸದಾ ಶಿವ ಬಾಬಾ. ಮತಗರ್ವಿತಳಾಗಿ ಮದಮುಖಳಾಗಿ ಮುಂದುವರೆದು ಬರ್ತಾ ಇದ್ದಾಳೆ ಅಂತ ಆದ್ರೆ ಮತವನ್ನು ಅಡಗಿಸುವುದಕ್ಕೆ ಮತನಾರಿಯ ಸರಿ.